ಅಥವಾ 2 ಜಿಲ್ಲೆಯಲ್ಲಿಲ್ಲ, ಇಡೀ ರಾಜ್ಯದಲ್ಲಿ ಸದ್ಯಕ್ಕೆ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಂತೂ ಅಲ್ಲಿನ ಜನರ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಒಂಟುಮುರಿ ಗ್ರಾಮದಲ್ಲಿ ಒಂದು ಹನಿ ನೀರಿಗೂ ಕೂಡ ಜನ ಎಷ್ಟರ ಮಟ್ಟಿಗೆ ಕಷ್ಟಪಡ್ತಿದ್ದಾರೆ ಅಂತಂದ್ರೆ, ಕುಡಿಯೋದಕ್ಕೆ ನೀರಿಲ್ಲ, ಬಳಸೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ನಾವು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ. ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋದು ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂಟುಮುರಿ ಗ್ರಾಮದಲ್ಲಿ ಸದ್ಯಕ್ಕೆ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹದ್ದು. ಯಾವ ಮಟ್ಟಿಗೆ ಪರಿಸ್ಥಿತಿ ಇದೆ ಅಂತಂದ್ರೆ, ಚರಂಡಿ ನೀರು ಮಿಶ್ರಣದಿಂದ ಜನರಿಗೆ ಅನಾರೋಗ್ಯದ ಸಮಸ್ಯೆಯೂ ಕೂಡ ಕಾಡ್ತಾ ಇದೆ. ಬೆಳಗಾವಿ ಜಿಲ್ಲೆ ಒಂಟುಮುರಿ ಗ್ರಾಮದಲ್ಲಿ ಈ ರೀತಿಯ ದುಸ್ಥಿತಿ ಇದೆ. ಬಿಂದಿಗೆ ನೀರನ್ನು ದುಡ್ಡು ಕೊಟ್ಟು ಖರೀದಿ ಮಾಡುವಂತಹ ದುಸ್ಥಿತಿ ಈಗ ಆ ಊರಿನ ಜನರಿಗೆ. ಚಕ್ಕಡಿ ಬೈಕ್ಗಳ ಮೂಲಕ ನೀರು ಸಾಗಿಸ್ತಾರೆ ಗ್ರಾಮಸ್ಥರು. ಇನ್ನು ಸಿಗುವಂತಹ ನೀರೇನಾದರೂ ಪ್ಯೂರ್ ಆಗಿದೆಯಾ, ಅದು ಇಲ್ಲ. ಚರಂಡಿ ನೀರು ಮಿಕ್ಸ್ ಆಗಿ ಅನಾರೋಗ್ಯಕ್ಕೆ ತುತ್ತಾಗುವಂತಹ ಸಮಸ್ಯೆ. ಬೆಳಗಾವಿ ತಾಲೂಕಿನ ಒಂಟುಮುರಿ ಗ್ರಾಮದಲ್ಲಿ ನೀರಿಗೆ ಈ ರೀತಿ ಸಮಸ್ಯೆ ಇದೆ. ಇದು ಕೇವಲ 1 ವರ್ಷನೋ 2 ವರ್ಷ ಅಲ್ಲ, ಕಳೆದ 40 ವರ್ಷಗಳಿಂದ ಒಂದು ಬೇಸಿಕ್ ಮೂಲ ಸೌಕರ್ಯ ತೆಗೆದುಕೊಳ್ಳೋದಕ್ಕೂ ಜನ ಇಷ್ಟೊಂದು ಕಷ್ಟ ಬೀಳಬೇಕಾ? 40 ವರ್ಷಗಳಿಂದ ಬಗೆಹರಿಯದ ಸಮಸ್ಯೆ ಇದು. ಒಂಟುಮುರಿ ಗ್ರಾಮ, ಬೆಳಗಾವಿ ತಾಲೂಕಿನ ಒಂಟುಮುರಿ, ಜಾರಕಿಹೊಳಿ, ಪರಗಲಗೋಟ, ಮಲಹೊಳಿ, ಈ ಎಲ್ಲ ಗ್ರಾಮದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. 40 ವರ್ಷಗಳಿಂದ ಬಾವಿ ನೀರನ್ನೇ ಆಶ್ರಯಿಸಿದ್ದಾರೆ ಜನ. ಹಲವು ಬಾರಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿಕೊಂಡ್ರೂ ಕೂಡ ಏನೂ ಕೂಡ ಪ್ರಯೋಜನ ಇಲ್ಲ. ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ಗಮನಿಸಿ, ಒಂಟುಮುರಿ ಗ್ರಾಮ, ಜಾರಕಿಹೊಳಿ, ಪರಲಗೋಟ, ಮಲಹೊಳಿ, ಇಲ್ಲಿ 40 ವರ್ಷದಿಂದ ಕುಡಿಯೋದಕ್ಕೆ ನೀರಿಲ್ಲ ಅಂತಂದ್ರೆ ಏನು ಮಾಡ್ತಾ ಇದ್ದೀರಿ ನೀವು? ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ನೀರಿಗಾಗಿ ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ. ಬಾವಿಯ ನೀರನ್ನೇ ಕೂಡ ಇಲ್ಲಿನ ಜನ ಕೂಡ ಆಶ್ರಯ ಮಾಡಿದ್ದಾರೆ. ಆದರೆ 2-3 ಗ್ರಾಮಗಳಿಗೆ ಹೊಂದಿಕೊಂಡಂಥ ಈ ಹೊಸ ಒಂಟುಮುರಿ ಇರ್ಬೋದು ಅಥವಾ ಪರ್ಲಗೋಟ್ ಇರ್ಬೋದು ಮತ್ತು ಒಟ್ಟು 3 ಗ್ರಾಮಗಳ ಜನ ಕೂಡ ಈ ಬಾವಿಯನ್ನು ನೀರಿಗಾಗಿ ಆಶ್ರಯ ಪಡೆದಿದ್ದಾರೆ. ಕಳೆದ 40 ವರ್ಷಗಳಿಂದ ಕೂಡ ಇಲ್ಲಿ ನೀರಿಗಾಗಿ, ಕುಡಿಯುವ ನೀರಿಗಾಗಿ ಜನ ಪರದಾಟ ಮಾಡ್ತಿದ್ರು ಕೂಡ ಈವರೆಗೆ ಅವರಿಗೆ ಶಾಶ್ವತ ಆದಂಥ ಪರಿಹಾರ ಸಿಕ್ಕಿಲ್ಲ. ಸುಮಾರು ಬೆಳಗಾವಿ ತಾಲೂಕಿನ ಒಂಟುಮುರಿ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಪರ್ಲಗೋಟ್ ಇರ್ಬೋದು ಮತ್ತು ಮಲಹೊಳ್ಳಿ ಅನ್ನೋ ಒಂದು ಗ್ರಾಮದ ಜನ ಎಲ್ಲರೂ ಕೂಡ ಇದೇ ಒಂದು ಬಾವಿಯ ನೀರನ್ನು ಆಶ್ರಯ ಪಡೆದಿದ್ದಾರೆ. ಆದರೆ ಇದಕ್ಕೆ ಚರಂಡಿ ನೀರು ಮಿಕ್ಸ್ ಆಗ್ತಿದೆ, ಹೀಗಾಗಿ ಇದು ವಾಸನೆಯಿಂದ ಕೂಡ್ತಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಮತ್ತು ಒಂಟುಮುರಿ ಅನ್ನೋ ಈ ಗ್ರಾಮ ಗುಡ್ಡ ಪ್ರದೇಶದಲ್ಲಿ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಹೀಗಾಗಿ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತೊಂದೆಡೆ ಇಲ್ಲಿ ಇದೇ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ಬಳಕೆ ಮಾಡುವ ನೀರು ಇಲ್ಲದೆ ಹಿನ್ನೆಲೆಯಲ್ಲಿ ಇಲ್ಲಿ ಮೇಲೆ ಇರುವಂಥ ಜನ ಕೂಡ ಇಲ್ಲಿ ಬಟ್ಟೆ ತೊಳೆಯೋದಕ್ಕೂ ಕೂಡ ಇಲ್ಲಿ ಮಹಿಳೆಯರು ಬರ್ತಾರೆ. ಮೇಲುಗಡೆಯಿಂದ ನೀರು ಬರದೇ ಹಿನ್ನೆಲೆಯಲ್ಲಿ ಇಲ್ಲಿ ಬಟ್ಟೆ ತೊಳೆಯೋದಕ್ಕಂತೇನೆ ಕೂಡ ಇಲ್ಲಿ ಸಾಕಷ್ಟು ಮಹಿಳೆಯರು ಬಟ್ಟೆ ತೊಳೆಯೋದಕ್ಕೆ ಬರ್ತಾರೆ. ಇಲ್ಲಿಂದ ಬಟ್ಟೆ ತೊಳ್ಕೊಂಡು ತಮ್ಮ ಮನೆಗಳಿಗೆ ಹೋಗ್ತಾರೆ. ಜೊತೆಗೆ ಇಲ್ಲಿ ಕುಡಿಯುವ ನೀರನ್ನು ಬಳಕೆ ಮಾಡೋದಕ್ಕೆ ಕೂಡ ದುಡ್ಡನ್ನು ಕೊಡಬೇಕು. ಒಂದೊಂದು ಬ್ಯಾರೆಲ್ಗೂ ಕೂಡ 50ರಿಂದ 50ಕ್ಕೂ ಹೆಚ್ಚು ಹಣವನ್ನು ಕೊಡಬೇಕು ಅನ್ನೋ ಒಂದು ಆರೋಪವನ್ನು ಇಲ್ಲಿ ಜನ ಕೂಡ ಮಾಡ್ತಿದ್ದಾರೆ. ಮತ್ತು ಸ್ಥಳೀಯ ಮಹಿಳೆಯರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಎಷ್ಟು ವರ್ಷ ಆಯ್ತು ಈ ಸಮಸ್ಯೆ ಇದ್ದು?